ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ತಂದಿರೋ ರೇಷನ್ ಎಲ್ಲ ಜೋಡಿಸ್ತಾ ಇರ್ತಾಳೆ. ಈ ಕಡೆ ರೋಹಿಣಿ ಮನೋಜ್ಗೋಸ್ಕರ ಕಾಫಿ ಮಾಡ್ಕೊಂಡು ಬಂದು ಕೊಡ್ತಾಳೆ. ರೋಹಿಣಿ, ನಿನಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತರ್ಸ್ಕೊಂಡಿದ್ಯಾ ಅಲ್ವಾ ಅಂತ ಮನೋಜ ಕೇಳ್ತಾನೆ. ಹೌದು ಮನೋಜ್, ಈ ಸಲ ನಾನೇ ದುಡ್ಡು ಕೊಟ್ಟಿದ್ನಲ್ಲ, ಯಾರ ಮೇಲಾದ್ರೂ ಡಿಪೆಂಡ್ ಆಗೋದಕ್ಕಾಗುತ್ತಾ? ಒಂದು ತನ್ನ ಹಾಕ್ಬಿಟ್ಟು ಅನ್ನದಾನನೇ ಮಾಡ್ದೆ ಅಂತ ಹೇಳ್ಕೊಳ್ಳೋರಿದ್ದಾರೆ ಇಲ್ಲಿ ಅಂತ ರೋಹಿಣಿ ಹೇಳ್ತಾಳೆ. ನೋಡ್ ರೋಹಿಣಿ, ನಾವು ಅವ್ರ ತರ ಮಾಡೋದ್ ಬೇಡ. ಅವ್ರಿಗೇನ್ ಬೇಕೋ ಎಲ್ಲಾನು ತರ್ಸ್ಕೊಳ್ಳೋದು ಕೇಳು. ಈ ಸಲ ನಾವೇ ಬೇಕಾದ್ರೆ ಡೊನೇಟ್ ಮಾಡೋಣ, ಏನಂತೀಯಾ ಅಂತ ಮನೋಜ್ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿಗೆ ಶಾಂತಿ ಬರ್ತಾಳೆ. ಅಷ್ಟ್ರಲ್ಲಿಗೆ ಸೂರ್ಯ ಕೂಡ ಬರ್ತಾನೆ. ದಿನಸಿ ಎಲ್ಲ ಬಂತಾ? ಸರಿ, ದುಡ್ಡು ನಾನು ನಾಳೆ ಕೊಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ನಾಳೆ ಕೊಡ್ತೀಯಾ? ನಿನ್ ಹೆಂಡತಿ ಆಗ್ಲೇ 10,000 ರೂಪಾಯಿ ಕೊಟ್ಲಲ್ಲ ಅಂತ ಶಾಂತಿ ಹೇಳ್ತಾಳೆ. ಅದನ್ನ ಕೇಳಿ ಸೂರ್ಯಂಗೆ ಇವಳು ದುಡ್ಡೆಲ್ಲಿಂದ ಬಂತು ಅಂತ ತುಂಬಾನೇ ಶಾಕ್ ಆಗುತ್ತೆ. ಏಯ್ ಮೀನಾ, ಇವ್ನ್ ನೋಡಿದ್ರೆ ದುಡ್ಡು ನಾಳೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ, ನೀನ್ ನೋಡಿದ್ರೆ 10,000 ರೂಪಾಯಿ ತಂದು ನನ್ನ ಕೈಲಿಟ್ಟು ಇದನ್ನ ಸೂರ್ಯ ಅವರೇ ಕೊಟ್ಟಿದ್ದು ಅಂತ ಹೇಳ್ದೆ. ಅಲ್ಲ ಕಣೆ, ಎಲ್ಲಿಂದ ಬಂತು ನಿನ್ಗೆ ಅಷ್ಟೊಂದು ದುಡ್ಡು ಅಂತ ಶಾಂತಿ ಹೇಳ್ತಾಳೆ. ಅತ್ತೆ, ದುಡ್ಡು ಕೊಟ್ಟಾಯ್ತಲ್ಲ ಬಿಡಿ, ಇವಾಗ ಏನಕ್ಕದೆಲ್ಲ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ, ಅದೆಂಗೆ ಬಿಡಕ್ಕಾಗುತ್ತೆ? ಯಾರಾದ್ರೂ ಬಂದು ಮುಯ್ಯಾಕ್ಬಿಟ್ಟು ಹೋದ್ರ ನಿನ್ಗೆ? ಅಥವಾ ನಿಮ್ ಏರಿಯಾದಲ್ಲಿ ಹೂ ಮಾರಿ 10,000 ರೂಪಾಯಿ ಸಂಪಾದನೆ ಮಾಡ್ಬಿಟ್ಟಿಯಾ ನೀನು? ಹಂಗೇನಾದ್ರೂ ನೀನ್ ಹೇಳ್ಬಿಟ್ರೆ ನಾವ್ ಅದನ್ನ ನಂಬಿಡ್ತೀವ? ಹೋ, ಇವಾಗ ಗೊತ್ತಾಯ್ತು, ಇದೆಯಲ್ಲ ಫ್ಯಾಮಿಲಿ ಹಿಸ್ಟ್ರಿ. ನಿನ್ ತಮ್ಮನ್ ತರನೇ ಎಲ್ಲಾದ್ರೂ ಹೋಗಿ ಕಳ್ತನ ಮಾಡ್ಕೊಂಡ್ ಬಂದಿರ್ತೀಯ ಅಂತ ಶಾಂತಿ ಹೇಳ್ತಾರೆ. ಅತ್ತೆ, ಏನ್ ಮಾತು ಅಂತ ಆಡ್ತಾ ಇದ್ದೀರಾ ನೀವು? ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅಂತ ಮೀನಾ ಹೇಳ್ತಾಳೆ. ಹಂಗಲ್ಲ ಮೀನಾ, ಸೂರ್ಯ ಕೊಟ್ಟಿಲ್ಲ ಅಂದ್ಮೇಲೆ ದುಡ್ಡು ನಿನ್ಗೆಲ್ಲಿಂದ ಬರುತ್ತೆ ಅಂತ ರೋಹಿಣಿ ಕೇಳ್ತಾಳೆ. ಅಷ್ಟ್ ಮಾತ್ರ ಕೇಳ್ಬೇಕು, ಅದನ್ ಬಿಟ್ಟು ಕಳ್ತನ ಮಾಡಿದ್ಯಾ ಅಂತೆಲ್ಲ ಕೇಳಿದ್ರೆ ಏನರ್ಥ ಅಂತ ಮೀನಾ ಹೇಳ್ತಾಳೆ. ಏನ್ ಅಪಾರ್ಥನೂ ಇಲ್ಲ, ದುಡ್ಡೆಲ್ಲಿಂದ ಬಂತು ಅಂತ ಹೇಳು ಅಂತ ಮನೋಜ ಹೇಳ್ತಾನೆ. ಏಯ್, ಬಾಯಿ ಮುಚ್ಕೊಂಡು ಟೀ ಕುಡಿಯೋಲೆ ಅಂತ ಸೂರ್ಯ ಹೇಳ್ತಾನೆ. ಬಾಯಿ ಮುಚ್ಕೊಂಡು ಹೆಂಗೋ ಟೀ ಕುಡಿಯೋಕಾಗುತ್ತೆ ಅಂತ ಮನೋಜ ಹೇಳ್ತಾನೆ. ಮೂಗಲ್ ಕುಡಿಯೋ, ಕಿವಿಯಲ್ಲಿ ಕುಡಿಯೋ, ವೇಸ್ಟ್ ಆಗಿ ಬಿದ್ದಿದೆ ಅವೆರಡು, ಕೆಲ್ಸ ಕೊಡ ಫಸ್ಟು ಅಂತ ಸೂರ್ಯ ಹೇಳ್ತಾನೆ. ಏಯ್, ಎಲ್ರು ಬಾಯಿ ಮುಚ್ಚೋಕ್ ಬರ್ಬೇಡ್ವೋ ನೀನು, ಮೊದ್ಲು ನೀನ್ ಹೆಂಡ್ತಿನ್ ಕೇಳು ದುಡ್ಡೆಲ್ಲಿಂದ ಬಂತು ಅಂತ ಶಾಂತಿ ಹೇಳ್ತಾರೆ. ಇನ್ನೆಲ್ಲಿಂದ ಬರುತ್ತೆ? ನನ್ ದುಡ್ಡೇ ಕೊಟ್ಟಿರ್ತಾಳೆ, ಬಡ್ಡಿ ಕಟ್ಬೇಕು ಅಂತ ಅವಳ ಕೈಲಿ ದುಡ್ಡು ಕೊಟ್ಟಿದ್ದೆ, ಅದನ್ನೇ ನಿನಗ್ ಕೊಟ್ಟಿರ್ತಾಳ ಅಷ್ಟೇ. ಅದಕ್ಕೆ ಯಾಕೆ ಈ ತರ ಎಲ್ಲ ಕಿರ್ಚ್ತಾ ಇದೀಯಾ? ಏಯ್ ಮೀನಾ, ನೀನ್ ನನ್ಗೊಂದ್ ಮಾತು ಕೇಳ್ಬೇಕಾಗಿತ್ತಲ್ವಾ? ಸರಿ ಬಿಡು, ನಾಳೆ ದುಡ್ಡು ಬರುತ್ತೆ, ಕೊಡ್ತೀನಿ ನಿನ್ಗೆ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ. ಏಯ್, ಆ ದ್ರಾಕ್ಷಿ ಗೋಡಂಬಿ ಎಲ್ಲ ಸಪ್ರೇಟ್ ಆಗಿ ತಂದು ನನ್ನ ರೂಮಲ್ಲಿ ಇಡು, ಆಮೇಲೆ ಅದನ್ನು ಅನ್ನ ಮಾಡೋ ಅಕ್ಕಿ ಅನ್ಕೊಂಡು ಬಾಯಿ ತುಂಬಾ ಹಾಕೊಂಡು ತಿನ್ಬಿಡ್ತೀಯ ಅಂತ ಶಾಂತಿ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಸೂರ್ಯ ದುಡ್ಡೆಲ್ಲಿಂದ ಕೊಟ್ಟೆ ಅಂತ ಕೇಳ್ತಾನೆ. ಕೊಟ್ಟಾಯ್ತಲ್ಲ, ಇನ್ನೇನ್ ಬಿಡಿ ಅಂತ ಮೀನಾ ಹೇಳ್ತಾಳೆ. ಏಯ್, ಅವ್ರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡೋಕ್ ಬರ್ಬೇಡ ನೀನು. ಹೇಳು, ಯಾವ ದುಡ್ಡಿತ್ತು ನಿನ್ನ ಹತ್ರ ಅಂತ ಸೂರ್ಯ ಕೇಳ್ತಾನೆ. ಕೂಡಿಟ್ಟದ್ ದುಡ್ಡಿತ್ತು ಅಂತ ಮೀನಾ ಹೇಳ್ತಾಳೆ. ಪುಂಗುದ್ರು ನಂಬೋ ತರ ಪುಂಗ್ಬೇಕು ಆಯ್ತಾ? 10,000 ಎಲ್ಲೇ ಕೂಡಿಟ್ಟಿದ್ದೆ ನೀನು ಅಂತ ಸೂರ್ಯ ಕೇಳ್ತಾನೆ. ಅದು ಹೂ ಕಟ್ಟಿದ್ನಲ್ಲ ಅದ್ರ ದುಡ್ಡು ಅಂತ ಮೀನಾ ಹೇಳ್ತಾಳೆ. ಓ ಹೌದಾ, ಸರಿ ಆಯ್ತು. 100 ಹೂವನ್ನ ದಾರಕ್ಕೆ ಹಾಕಿದ್ರು 100 ಪೈಸೆ ಬರೋದಿಲ್ಲ, ಇನ್ನು 10,000 ಬರುತ್ತಾ? ಎಲ್ಲಿಂದ ಬಂತು ಅಂತ ಹೇಳು ಅಂತ ಸೂರ್ಯ ಹೇಳ್ತಾನೆ. ನಾನು ಏನೋ ಮಾಡಿ ಕೊಟ್ಟೆ, ಪದೇ ಪದೇ ಕೇಳಿದ್ದನ್ನೇ ಕೇಳ್ತಾ ಇರ್ಬೇಡಿ. ಸ್ನಾನಕ್ಕೆ ಹೋಗ್ಬೇಕಂತ ಹೇಳಿದ್ರಿ ತಾನೆ, ಫಸ್ಟ್ ನೀವು ಸ್ನಾನಕ್ಕೆ ಹೋಗಿ ಅಂತ ಟವಲ್ ಕೊಡ್ತಾಳೆ. ಟವಲ್ ತಗೋಬೇಕಾದ್ರೆ ಸೂರ್ಯ ಮೀನಿನ ಕೈ ನೋಡ್ತಾನೆ. ಮೀನಿನ ಕೈಯಲ್ಲಿ ಬಳೆ ಇಲ್ದಿರೋದ್ನ ನೋಡಿ, ನಿನ್ ಕೈಯಲ್ಲಿ 2 ಬಳೆ ಇತ್ತಲ್ಲ, ಎಲ್ಲಿ ಅದು ಅಂತ ಸೂರ್ಯ ಕೇಳ್ತಾನೆ. ಅದನ್ನ ನಾನು ಎತ್ತಿಟ್ಟಿದೀನಿ ಅಂತ ಮೀನಾ ಹೇಳ್ತಾಳೆ. ಎಲ್ಲೆತ್ತಿಟ್ಟಿದ್ಯಾ? ಬೀರುಲಾ ಇಲ್ಲ ಗಿರ್ವಿ ಅಂಗಡಿಲಾ ಅಂತ ಸೂರ್ಯ ಕೇಳ್ತಾನೆ. ಮೀನಾ ಏನು ಮಾತಾಡದೆ ಸುಮ್ನೆ ನಿಂತಿರ್ತಾಳೆ. ಏಯ್, ನಿನ್ನೇ ಕೇಳ್ತಾ ಇರೋದು, ಮನೇಲಿ ಯಾರಾದ್ರೂ ಅಕ್ಕಿ ಬೇಳೆ ಎಣ್ಣೆ ಇಲ್ಲ ಅಂತ ಚಿನ್ನ ಅಡ ಇಡ್ತಾರೇನೆ, ನಾಳೆ ಕೊಡ್ತಾ ಇದ್ದೆ ತಾನೆ ನಾನು ಅಂತ ಸೂರ್ಯ ಹೇಳ್ತಾನೆ. ನಾನು ಬಳೆನ ಅಡ ಇಟ್ಟಿದ್ದು ಅಕ್ಕಿ ಬೇಳೆ ಇಲ್ಲ ಅಂತಲ್ಲ, ನಿಮ್ಗೆ ಈ ಮನೇಲಿ ಮರ್ಯಾದೆ ಇರ್ಲಿಲ್ಲ ಅಂತ ತುಂಬಾನೇ ಕೇವಲವಾಗಿ ಮಾತಾಡ್ತಾ ಇದ್ರು ಅಂತ ಮೀನಾ ಹೇಳ್ತಾಳೆ. ಅದೇನ್ ನನ್ಗೆ ಹೊಸ್ತಲ್ವಲ್ಲ, ಎಲ್ಲಾನು ಉಡ್ತಾನೆ ಕೇಳ್ಕೊಂಡ್ ಬಂದಿರೋದು. ಈ ನಾಮಕರಣ ಮಾಡುವಾಗ ಎಳೆ ಮಕ್ಳಿಗೆ 4 ರೂಢಿ ಹೆಸರಿಟ್ಟು ಒಂದು ವ್ಯವಹಾರಿಕ ನೇಮ್ ಇಡೋರು. ನನ್ಗ ಅದ್ರಲ್ಲಿ ಫಸ್ಟ್ 4 ಹೆಸರು, ಇವನ್ ಸರಿ ಇಲ್ಲ, ಇವನ್ ಡಬ್ಬಾ ನನ್ ಮಗ, ಇವನ್ ನಾಲಾಯಕ್ ನನ್ ಮಗ, ಕಿತ್ತೋದ್ ನನ್ ಮಗ, ಲೋಫರ್ ನನ್ ಮಗ ಅಂತೆಲ್ಲ ಇಟ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಸೂರ್ಯ ಅಂತ ಇಟ್ಟಿರೋದು ಅಂತ ಸೂರ್ಯ ಹೇಳ್ತಾನೆ. ಆಗ ನಾನು ನನ್ ಹೆಂಡ್ತಿ ಆಗಿರ್ಲಿಲ್ಲ. ನಿಮ್ಗೆ ಆತರ ಮಾತೆಲ್ಲ ಕೇಳಿ ಅಭ್ಯಾಸ ಆಗಿರ್ಬೋದು, ಆದ್ರೆ ನನ್ ಮುಂದೆ ನನ್ ಗಂಡಂಗೆ ಅವಮಾನ ಆಗೋದು ನನ್ನಿಂದ ತಡೆಯೋದಕ್ಕಾಗಲ್ಲ ಅಂತ ಮೀನಾ ಹೇಳ್ತಾಳೆ. ಅದಕ್ಕೋಸ್ಕರ ಚಿನ್ನ ಯಾರಾದ್ರೂ ಅಡ ಇಡ್ತಾರೇನೆ ಅಂತ ಸೂರ್ಯ ಹೇಳ್ತಾನೆ. ಬರೀ ಚಿನ್ನನೇ ಅಲ್ಲ, ಪ್ರಾಣ ಬೇಕಾದ್ರೂ ಒತ್ತೆ ಇಡ್ತೀನಿ ಅಂತ ಮೀನಾ ಹೇಳ್ತಾನೆ. ಅದನ್ನ ಕೇಳಿ ಸೂರ್ಯ ತುಂಬಾನೇ ಎಮೋಷನಲ್ ಆಗ್ತಾನೆ. ಹಾಗೆ ಬಂದು ಮೀನಾ ಬೆಡ್ಶೀಟ್ ಮಾಡಿಸ್ತಾ ಇರೋದನ್ನ ನೋಡಿ ಅವನು ಹೆಲ್ಪ್ ಮಾಡ್ತಾನೆ. ಅದನ್ನೆಲ್ಲ ನೋಡಿ ಮೀನಾ ಕೂಡ ತುಂಬಾನೇ ಖುಷಿ ಆಗುತ್ತೆ. ಅಂದಂಗೆ ಕೆಲ್ಸ ಹುಡುಕ್ತಾ ಇದ್ರಲ್ಲ, ಏನಾಯ್ತು ಅಂತ ಮೀನಾ ಕೇಳ್ತಾಳೆ. ಹಾ, ಕೆಲ್ಸ ಆಗಿದೆ, ದೊಡ್ಡ ಕಾರು, ನಾಳೆಯಿಂದಾನೇ ಹೋಗ್ಬೇಕು. ಸರಿ, ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಸೂರ್ಯ ಹೋಗ್ತಾನೆ. ಸರಿ ರೀ, ಆಯ್ತು ಅಂತ ಮೀನಾ ಹೇಳ್ತಾಳೆ. ಅದು ನೀನೇನು ಯೋಚನೆ ಮಾಡ್ಬೇಡ, ಇನ್ಮೇಲೆ ದುಡಿತೀನಲ್ಲ, ದುಡ್ಡು ಬರ್ತಾ ಇದ್ದಂಗೆನೆ ನೀನ್ ಬಳೆ ಬಿಡಿಸ್ಕೊಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಮೀನಾಗ್ ತುಂಬಾನೇ ಖುಷಿ ಆಗುತ್ತೆ. ಸೂರ್ಯ ಸ್ನಾನ ಎಲ್ಲ ಮಾಡಿ ಇಬ್ರು ಮಲ್ಕೊಂತಾರೆ.
ಸೂರ್ಯನ್ ಫೋನಲ್ಲಿ ಅಲಾರಾಂ ಬಡ್ಕೊಳ್ಳುತ್ತೆ. ಸೂರ್ಯ ಎದ್ದೇಳ್ತಾನೆ. ಸ್ನಾನ ಎಲ್ಲ ಮಾಡಿ ಸೂರ್ಯ ರೆಡಿ ಆಗ್ತಾ ಇರ್ತಾನೆ ಕೆಲ್ಸಕ್ಕೆ ಹೋಗಕ್ಕೆ. ಅಷ್ಟ್ರಲ್ಲಿ ಮೀನಾ ಎದ್ದು ರೀ ರೆಡಿ ಆಗ್ಬಿಟ್ರಾ ಅಂತ ಕೇಳ್ತಾಳೆ. ಹೇಳಿದ್ನಲ್ಲಮ್ಮ ನೆನೆ ಬೇಗ ಹೋಗ್ಬೇಕಂತ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ನಾನೊಬ್ಳು ಗೊತ್ತಿಲ್ದೆ ಮೈ ಮರ್ತು ಮಲ್ಕೊಬಿಟ್ಟಿದೀನಿ, ನಾನು ಈಗ್ಲೇ ಹೋಗಿ ರಂಗೋಲೆ ಹಾಕ್ತೀನಿ ಅಂತ ಹೇಳಿ ಮೀನಾ ಹೋಗ್ತಾಳೆ. ಸರಿ ಆಯ್ತು ನಾನು ಹೋಗ್ ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಸರಿ ಆಯ್ತು, ಕಾರ್ ಎಲ್ಲಿ ಅಂತ ಮೀನಾ ಕೇಳ್ತಾಳೆ. ಯಾವ ಕಾರು? ಹೋಯ್ತಲ್ಲ ಎಲ್ಲ ಅಂತ ಸೂರ್ಯ ಹೇಳ್ತಾನೆ. ಹಂಗಲ್ಲ ರೀ, ಹೊಸ ಕೆಲ್ಸ ಸಿಕ್ಕಿದೆ ಅಂತ ಹೇಳಿದ್ರಲ್ಲ ಅಂತ ಮೀನಾ ಹೇಳ್ತಾಳೆ. ಆದ್ರೆ ಅದು ದೊಡ್ಡ ಕಾರು, ಹಿಂಗೆಲ್ಲಾ ಮನೆಗೆಲ್ಲ ಕೊಟ್ಟು ಕಳ್ಸಲ್ಲ ಅವರು. ಅದು ಅಲ್ದೆ ನಂದು ಇವತ್ತು ಮೊದಲನೇ ದಿನ, ಕೊಟ್ಟು ಕಳ್ಸ್ಬಿಡ್ತಾರ ಮನೆಗೆ ದೊಡ್ಡ ಕಾರ್ನ ಅಂತ ಸೂರ್ಯ ಹೇಳ್ತಾನೆ. ಮತ್ತೀಗ ನೀವ್ ಹೆಂಗ್ ಹೋಗ್ತೀರಾ ಅಂತ ಮೀನಾ ಕೇಳ್ತಾಳೆ. ಇಷ್ಟು ದಿನ ಕ್ಯಾಬ್ ಅಲ್ಲಿ ಡ್ರೈವರ್ ಆಗಿದ್ದೆ, ಇವತ್ತು ಪ್ಯಾಸೆಂಜರ್ ಆಗಿರ್ತೀನಿ ಅಷ್ಟೇನೆ, ಬರ್ತೀನಿ ಅಂತ ಹೇಳಿ ಸೂರ್ಯಲಿಂದ ಹೋಗ್ತಾನೆ. ಅಷ್ಟರಲ್ಲಿ ಮೀನಾ ಅಂತ ಕೂಕೊಂಡು ಯಾರೋ ಬರ್ತಾರೆ. ವಸಂತ ಬಾರೆ, ಬಾ ಒಳಗಡೆ. ಏನ್ ಸಡನ್ ಆಗಿ ಬಂದ್ಬಿಟ್ಟಿದ್ಯಾ? ಅಮ್ಮ ಹೂ ಕೊಟ್ಟು ಕಳ್ಸದ್ರಾ ಅಂತ ಮೀನಾ ಕೇಳ್ತಾಳೆ. ಇಲ್ಲ ನಾನು ಅದಕ್ ಬರ್ಲಿಲ್ಲ, ಅದು ನಮ್ಮ ಮಾವ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ವಾಚ್ಮೆನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ನಿನ್ ಗಂಡ ಕಾರ್ ಕ್ಲೀನ್ ಮಾಡ್ತಾ ಇದ್ರು, ಅದನ್ನ ನೋಡಿ ಮಾತಾಡೋಣ ಅಂತ ಬಂದೆ ಅಂತ ವಸಂತ ಹೇಳ್ತಾಳೆ. ಅದ್ರಲ್ಲಿ ಮಾತಾಡೋದೇನೇ ಇದೆ, ಅವರು ದೊಡ್ಡ ಕಾರ್ಗೆ ಡ್ರೈವರ್ ಆಗಿದ್ದಾರೆ, ಕಾರ್ನ ಕ್ಲೀನ್ ಆಗಿ ಇಟ್ಕೋಬೇಕಲ್ವಾ, ಅದಕ್ಕೆ ಕ್ಲೀನ್ ಮಾಡ್ತಾ ಇರ್ತಾರ ಅಷ್ಟೇ ಅಂತ ಮೀನಾ ಹೇಳ್ತಾಳೆ. ನಿನ್ ಗಂಡ 20 ಕಾರ್ಗ್ ಡ್ರೈವರಾ? ಅಪಾರ್ಟ್ಮೆಂಟ್ ಅಲ್ಲಿರೋ ಎಲ್ಲಾ ಕಾರ್ನು ಕ್ಲೀನ್ ಮಾಡ್ತಾ ಇದಾರೆ. ತೀರಾ ಅಷ್ಟೊಂದ್ ಕಷ್ಟ ಇದ್ರೆ ಬೇರೆ ಯಾವ್ದಾದ್ರು ಕೆಲಸ ನೋಡ್ಕೊಳಕ್ ಹೇಳು. ಪಾಪ ಅಲ್ಲಿ ತುಂಬಾನೇ ಕಷ್ಟಪಟ್ಟು ದುಡಿತಾ ಇದಾರೆ. 4 ಜನ ಮಾಡೋ ಕೆಲ್ಸ ಕಣೆ, ಒಬ್ರೇ ದುಡಿತಾ ಇದಾರಲ್ಲಿ ಅಂತ ವಸಂತ ಹೇಳ್ತಾಳೆ. ಅವ್ರು ನನ್ಗೆ ಏನೂ ಹೇಳಿಲ್ಲ. ಸರಿ ನೀನ್ ಹೊರಡು, ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತ ಮೀನಾ ಹೇಳಿ ಅವಳನ್ನ ಕಳಿಸ್ತಾಳೆ. ಈ ಕಡೆ ಸೂರ್ಯ ಕ್ಲೀನ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿಗೆ ಮೀನಾ ಬಂದು ವಾಚ್ಮೆನ್ ಹತ್ರ ಕೇಳ್ತಾಳೆ. ಅಂಕಲ್ ಅದು ಸೂರ್ಯ ಅಂತ ಹೇಳ್ತಾ ಇರ್ತಾಳೆ. ಏನ್ ತಾಯಿ ನೀನಿಲ್ಲಿ, ಏನ್ ಗಂಡು ನೋಡಕ್ ಬಂದಿಯಾ ಅಂತ ವಾಚ್ಮೆನ್ ಹೇಳ್ತಾರೆ. ಹೌದು ಅಂಕಲ್. ಎಲ್ಲಿದಾರ ಅವರು ಅಂತ ಮೀನಾ ಕೇಳ್ತಾಳೆ. ಅದೋ ಅಲ್ಲಿ ನೋಡಿ ಕಾರ್ ತೊಳಿತವನಲ್ಲಿ ಅಂತ ವಾಚ್ಮೆನ್ ಹೇಳ್ತಾರೆ. ಸೂರ್ಯನ ನೋಡಿ ಮೀನಂಗೆ ತುಂಬಾನೇ ಶಾಕ್ ಆಗುತ್ತೆ. ಅಷ್ಟ್ರಲ್ಲಿ ಸೂರ್ಯನ ಯಾರೋ ಕರೀತಾರೆ. ನೋಡು ನಾನು ಅರ್ಜೆಂಟಾಗಿ ಆಫೀಸ್ಗೆ ಹೋಗ್ಬೇಕು, ಕಾರ್ ಸ್ವಲ್ಪ ಕ್ಲೀನ್ ಮಾಡ್ಬಿಡು ಅಂತ ಕಾರ್ ಓನರ್ ಹೇಳ್ತಾರೆ. ಸರ್ ಆ ಕಾರ್ ತೊಳಿತಾ ಇದೀನಿ, ಅದಾಗಿದ ತಕ್ಷಣ ಇದನ್ನ ತೊಳೆದ್ ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅದು ಕೃಷ್ಣಮೂರ್ತಿಗಳದು, ಅವರು ರಿಟೈರ್ಡ್, ಮನೆಯಲ್ಲೇ ಇರ್ತಾರೆ, ನಾನು ಅರ್ಜೆಂಟ್ ಆಗಿ ಆಫೀಸ್ಗೆ ಹೋಗ್ಬೇಕು, ಬೇಗ ಕ್ಲೀನ್ ಮಾಡ್ಬಿಡು ಅಂತ ಹೇಳಿ ಹೋಗ್ತಾರೆ. ಸರಿ ಸರ್ ಆಯ್ತು ನಾನು ಮಾಡ್ಕೊಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅಷ್ಟ್ರಲ್ಲಿ ಇನ್ನೊಬ್ಬ ಬಂದು ಏನೋ ಇದು ಟೈರಲ್ಲೆಲ್ಲ ಹಂಗೆ ಮಣ್ಣೆಲ್ಲ ಇದೆ, ಕಾರ್ ನೋಡಿದ್ರೆ ನೀಟಾಗಿ ಒರ್ಸಿಲ್ಲ, ಒಂದ್ಸಲ ಡೋರ್ ನೋಡು, ಹಿಂಗೆ ಏನೋ ಕೆಲಸ ಮಾಡೋದು ನೀನು, ನಾನು ಅರ್ಧೋಗಿರೋ ನೋಟ್ ಕೊಟ್ರೆ ತಗೊಂಡ್ ಹೋಗ್ತೀಯ ನೀನು ಅಂತ ಇನ್ನೊಬ್ರು ಕಾರ್ ಓನರ್ ಹೇಳ್ತಾರೆ. ಇಲ್ಲ ಸರ್ ತಗೊಳಲ್ಲ, 2 ನಿಮಿಷ ಟೈಮ್ ಕೊಡಿ ಸರ್, ಕ್ಲೀನಾಗಿ ಒರೆಸ್ಕೊಟ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅಷ್ಟರಲ್ಲಿ ಕಾರೆಲ್ಲ ಕ್ಲೀನ್ ಮಾಡ್ತೇನಪ್ಪ ಅಂತ ಕಾರ್ ಓನರ್ ಬರ್ತಾರೆ. ಸರ್ ಎಲ್ಲಾನು ಒರೆಸಿದೀನಿ, ಒಳಗಡೆ ಎಲ್ಲ ಕ್ಲೀನಾಗಿ ಒರೆಸಿದೀನಿ ಸರ್ ಅಂತ ಸೂರ್ಯ ಹೇಳ್ತಾನೆ. ಕಾರ್ ಒಳಗಡೆ ನನ್ನ ಮೊಬೈಲ್ ಇತ್ತು, ನೀನೇನಾದ್ರೂ ನೋಡ್ದಾ ಅಂತ ಕಾರ್ ಓನರ್ ಕೇಳ್ತಾರೆ. ಇಲ್ಲ ಸರ್ ಒಳಗಡೆ ಯಾವ ಮೊಬೈಲು ಇರ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಇತ್ತಪ್ಪ ಕಾಸ್ಟ್ಲಿ ಮೊಬೈಲು, ಮೊನ್ನೆ ತಾನೇ ತಗೊಂಡಿದ್ದು ಅಂತ ಕಾರ್ ಓನರ್ ಹೇಳ್ತಾರೆ. ನೀವು ಯಾವಾಗ ತಗೊಂಡಿದ್ರೆ ನನ್ಗೇನ್ ಸರ್, ಒಳಗಡೆ ಯಾವ್ದು ಫೋನ್ ಇರ್ಲಿಲ್ಲ ಸರ್ ಅಂತ ಸೂರ್ಯ ಹೇಳಿ ಕಾರ್ ಕ್ಲೀನ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಅಪಾರ್ಟ್ಮೆಂಟ್ ಮ್ಯಾನೇಜರ್ ಬಂದು ಯಾಕೆ ಸರ್ ಏನಾಯ್ತು ಅಂತ ಕೇಳ್ತಾರೆ. ಅಯ್ಯೋ ಮೊನ್ನೆ ತಗೊಂಡಿದ್ದಪ್ಪ ಕಾಸ್ಟ್ಲಿ ಫೋನು, ಕಾರಲ್ಲೇ ಇಟ್ಟಿದ್ದೆ, ಆ ಹುಡ್ಗ ಕ್ಲೀನ್ ಮಾಡ್ದ, ಈಗ ನೋಡಿದ್ರೆ ಫೋನೇ ಇಲ್ಲ ಅಂತ ಕಾರ್ ಓನರ್ ಹೇಳ್ತಾನೆ. ಬಡ್ಕೊಂಡ್ ಸಾಯ್ತೀವಿ ಇವ್ರಿಗೆ, ನೋಡಿ ಮಾಡಿ ಕೆಲ್ಸಕ್ ತಗೊಳ್ಳಿ ಅಂತ ಇವನೇ ಕದ್ದಿದ್ದಾನ ಅನ್ಸುತ್ತೆ ಅಂತ ಇನ್ನೊಂದ್ ಕಾರ್ ಓನರ್ ಹೇಳ್ತಾನೆ. ನೋಡ್ದೆ ಮಾಡ್ದೆ ಹೇಳೋದು ತಪ್ಪಾಗುತ್ತೆ ರೀ ಅಂತ ಮ್ಯಾನೇಜರ್ ಹೇಳ್ತಾರೆ. ರೀ ನೀವ್ ಸುಮ್ನೆ ಇರಿ ಸಾಕು, ಇಂಥವ್ರೆಲ್ಲ ಕೆಲ್ಸಕ್ ಸೇರೋದು ಯಾಕೆ ಅನ್ಕೊಂತೀರಾ, ಶಾರ್ಟ್ ಟೈಮ್ ಅಲ್ಲಿ ಶ್ರೀಮಂತರಾಗೋ ಉಪಾಯ ಅಲ್ಲ, ಒಬ್ಬ ನಿಯತ ಕೆಲಸ ಮಾಡೋರ್ನ ನೋಡಿದೀರಾ ನೀವು ಅಂತ ಕಾರ್ ಓನರ್ ಹೇಳ್ತಾನೆ. ಏನಪ್ಪಾ ಎಲ್ರು ಬೆಳಿಗ್ಗೆನೆ ಮೀಟಿಂಗ್ ಮಾಡ್ಕೊಂಡಿದ್ಬಿಟ್ಟಿದೀರಾ, ಏನಾಯ್ತು ಅಂತ ಅಲ್ಲಿಗೆ ಇನ್ನೊಬ್ರು ಬಂದು ಕೇಳ್ತಾರೆ. ನಿಮ್ಗೆ ವೆಯ್ಟ್ ಮಾಡ್ತಾ ಇದ್ವಿ, ಎಂತ ಕಳ್ಳರನ್ನ ಕೆಲ್ಸಕ್ಕೆ ಸೇರ್ಸ್ಕೊಂಡಿದೀರಾ ನೀವು, ನನ್ ಫೋನ್ ನ ಒಡೆದ್ಬಿಟ್ಟಿದಾನ ಅವನು ಅಂತ ಕಾರ್ ಓನರ್ ಹೇಳ್ತಾರೆ. ಯಾರು ಇವ್ನಾ? ಹುಡ್ಗ ಒಳ್ಳೆಯವನು ನಿಯತ್ತಾಗಿದ್ದಾನೆ ಅಂತ ಮೋಹನ ಹೇಳಿದ್ನಲ್ಲ, ವಿಚಾರಿಸಿದ್ರ ಅವನ್ನ ಅಂತ ಹೇಳ್ತಾರೆ. ವಿಚಾರಿಸ್ತೆ ಸರ್, ಕಾರಲ್ಲಿ ಫೋನ್ ಇರ್ಲೇ ಇಲ್ಲ ಅಂತ ಹೇಳ್ತಿದ್ದಾನೆ ಅಂತ ಆ ಕಾರ್ ಓನರ್ ಹೇಳ್ತಾನೆ. ಪೊಲೀಸ್ ಕರ್ಸೋನ ಬಿಡ್ರಿ ಅಂತ ಇನ್ನೊಂದ್ ಕಾರ್ ಓನರ್ ಹೇಳ್ತಾರೆ. ದುಡುಕ್ಬೇಡ್ರಿ, ಕಾರ್ದು ವಿಚಾರಿಸಿದ್ರೆ ಆಯ್ತಲ್ವಾ, ಇವನೇ ಇಲ್ಲಿ ಸ್ವಲ್ಪ ಬಾಪ ಇಲ್ಲಿ, ಅದು ಅವ್ರ ಫೋನ್ ಬಗ್ಗೆ ಕೇಳ್ತಾ ಇದಾರಲ್ವಾ ಅಂತ ಮ್ಯಾನೇಜರ್ ಕೇಳ್ತಾರೆ. ನನಗ್ ಗೊತ್ತಿಲ್ಲ ಸರ್, ನಾನ್ ಕದ್ದಿಲ್ಲ ಸರ್ ಅಂತ ಸೂರ್ಯ ಹೇಳ್ತಾನೆ. ಮರ್ಯಾದೆಯಿಂದ ಬಾಯಿ ಬಿಡ್ತೀಯೋ ಇಲ್ಲ ಬಾಯಿ ಬಿಡಿಸ್ಬೇಕಾ ಅಂತ ಕಾರ್ ಓನರ್ ಹೇಳ್ತಾರೆ. ಸರ್ ನೀವು ನನ್ ಕೆಲ್ಸ ಬಿಡ್ಸಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಬಾಯಿ ಬಿಡ್ಸೋದಕ್ಕೆ ಏನಾದ್ರೂ ಮಾಡ್ಬೋದಂತ ಅನ್ಕೊಂಡಿದ್ರೆ ಅದೆಲ್ಲ ಸಾಧ್ಯ ಇಲ್ಲ, ಮರ್ತ್ಬಿಡಿ ಅಂತ ಸೂರ್ಯ ಹೇಳ್ತಾನೆ. ಆ ಹಿಂದಿನ ಪ್ಯಾಕೆಟಲ್ಲಿ ಯಾವುದೋ ಫೋನ್ ಇದೆಯಲ್ಲ, ಯಾವುದೋ ಅದು ಅಂತ ಕಾರ್ ಓನರ್ ಕೇಳ್ತಾರೆ. ಸರ್ ಅದು ನನ್ನ ಫೋನ್ ಸರ್ ಅಂತ ಸೂರ್ಯ ಹೇಳ್ತಾನೆ. ಎಲ್ಲೋ ಬೇರೆ ಜೇಬೆಲ್ಲ ಚೆಕ್ ಮಾಡೋಣ ಬಾ ಅಂತ ತುಂಬಾನೇ ಅವಮಾನ ಮಾಡ್ತಾ ಇರ್ತಾರೆ ಸೂರ್ಯಂಗೆ. ಅದನ್ನೆಲ್ಲ ನೋಡಿ ಮೀನಾ ಕಣ್ಣೀರಾಗ್ತಾ ನಿಂತಿರ್ತಾಳೆ. ಏನ್ ಮಾಡ್ತಾ ಇದ್ದೀರಾ ಸರ್ ನೀವು, ನಾನು ಹೇಳ್ತಾ ಇದ್ದೀನಿ ತಾನೆ ನಾನು ಕದ್ದಿಲ್ಲ, ನಾನು ಕಳ್ಳ ಅಲ್ಲ ಅಂತ, ಯಾಕೆ ಸರ್ ಹಿಂಗೆಲ್ಲ ನಡ್ಕೊಳ್ತಾ ಇದ್ದೀರಾ ಅಂತ ಸೂರ್ಯ ಹೇಳ್ತಾನೆ. ನೀನ್ ಕದ್ದಿಲ್ಲ ಅಂದ್ರೆ ಫೋನ್ ಎಲ್ಲೋ ಹೋಯ್ತು ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಒಬ್ರು ಗಾಡಿಯಲ್ಲಿ ಬಂದು ಸರ್ ನಿಮ್ ಫೋನ್ ನ ಸೆಟ್ಲು ಕೊಟ್ಟಲ್ಲೇ ಬಿಟ್ಟು ಬಂದಿದ್ರಿ, ತಗೊಳ್ಳಿ ಸರ್ ಅಂತ ಕೊಡ್ತಾನೆ.
ಥ್ಯಾಂಕ್ ಯು ಸರ್ ಅಂತ ಕಾರ್ ಓನರ್ ಇಸ್ಕೊಂತಾನೆ. ಎಲ್ಲಾರು ಹೋಗ್ತಾ ಇರ್ತಾರ. ಅಷ್ಟ್ರಲ್ಲಿ ಸೂರ್ಯ, ನಿಂತ್ಕೊಳ್ಳಿ ಸರ್, ಒಂದ್ ನಿಮಿಷ ನಿಂತ್ಕೊಳ್ಳಿ, ದೊಡ್ಡ ಮನುಷ್ಯರೆಲ್ರು ನಿಂತ್ಕೋಬೇಕು. ಏನ್ ಸರ್ ಎಲ್ರು ಹಾಗೆ ಹೊರ್ಟೋಗ್ತಾ ಇದ್ದೀರಾ? ಬಡವ್ರೆಲ್ರು ಕಳ್ರಲ್ಲ ಸರ್. ಏನ್ ಸರ್ ಚೆಕಿಂಗ್ ಇನ್ಸ್ಪೆಕ್ಟ್ರೆ, ಇವಾಗ ಏನ್ ಸರ್ ಹೇಳ್ತೀರಾ ಅಂತ ಕೇಳ್ತಾನೆ ಸೂರ್ಯ. ಏನೋ ಆಯ್ತು ಬಿಡಪ್ಪ, ಇವಾಗ ಬಿಟ್ಬಿಡು, ಅದನ್ನೆಲ್ಲ ನಾವು ಆಫೀಸ್ಗೆ ಹೋಗ್ಬೇಕು ಅಂತ ಕಾರ್ ಓನರ್ ಹೇಳ್ತಾನೆ. ಏನ್ ಸರ್ ಬಿಟ್ಬಿಡಪ್ಪ, ಏನೋ ಆಗೋಯ್ತು ಬಿಡಪ್ಪ ಅಂದ್ರೆ ಏನ್ ಸರ್ ಅರ್ಥ? ಅದ್ ಹೆಂಗ್ರಿ ನೀವೆಲ್ಲ ಸೇರ್ಕೊಂಡು ಅವಮಾನ ಮಾಡ್ತೀರಾ ನನ್ಗೆ? ಬಡವ್ರು ಅಂದ್ರೆ ಅಷ್ಟೊಂದ್ ಕೇವಲ ಆಗೋಯ್ತಾ ನಿಮ್ಗೆ? ಪಾತ್ರೆ ತೊಳೆಯೋರು, ನೆಲ ಒರೆಸೋರು, ಕಸ ಗುಡ್ಸೋರು ಅವರೆಲ್ಲ ಕಳ್ರಲ್ಲ ಸರ್. ಅವರೆಲ್ಲ ಕಷ್ಟಪಟ್ಟು ದುಡಿಯೋರು ಅಂತ ಅರ್ಥ. ಬೆನ್ನಿಗೆ ಕಣ್ಣಿಲ್ಲ ಅಂದ್ರೆ ಬೆನ್ನಿಂದ ಇರುತ್ತಲ್ಲ 1000 ಜವಾಬ್ದಾರಿಗಳು, ಅದೆಲ್ಲ ಚೆನ್ನಾಗೆ ಕಾಣಿಸ್ತಾ ಇರುತ್ತೆ ಸರ್. ಹೊಟ್ಟೆಗೆ ಹಸು ಕಾಣಿಸೋದಿಲ್ಲ, ಆದ್ರೆ ಅದು ಕಿತ್ತು ತಿಂತಾ ಇರುತ್ತೆ ಸರ್. ನಮ್ಗೆ ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರು ಕಣ್ಣೀರು ಬೆವ್ರ ರೂಪದಲ್ಲೇ ಸರ್ ಹೊರಗ್ ಬರೋದು. ನಿಮ್ಮಂತವ್ರ ಮನೇಲಿ ಜವಾನ ಆಗಿ ದುಡಿಯೋನು ಅವನ್ ಸ್ವಂತ ಮನೇಲಿ ಜವಾಬ್ದಾರಿಗಳನ್ನ ನೀಗ್ಸೋ ಯಜಮಾನ ಆಗಿರ್ತಾನೆ. ಇಲ್ಲ ಸರ್, ತಪ್ಪಿದು. ಯಾರ ಬಗ್ಗೆನೂ ಹಂಗೆಲ್ಲ ಕೇವಲವಾಗಿ ಮಾತಾಡಬಾರ್ದು ಸರ್ ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಆಯ್ತಪ್ಪ, ಇವ್ರಿಗೆಲ್ಲ ಆಫೀಸ್ ಇದೆ, ಹೊರಡೋಗ್ಬಿಡು, ಎಲ್ರು ಹೊರಡಿ ಅಂತ ಹೇಳಿ ಎಲ್ರು ಹೋಗ್ಬಿಡ್ತಾರೆ. ನನಗ್ ಗೊತ್ತಿತ್ತು ನೀನ್ ಕದ್ದಿಲ್ಲ ಅಂತ, ನಾನು ಅವ್ರಿಗೆ ಹೇಳ್ತಾನೆ ಇದ್ದೆ, ಆದ್ರೆ ಅವ್ರು ಯಾರು ನನ್ನ ಮಾತನ್ನ ಕೇಳಲಿಲ್ಲ. ರಿಯಲಿ ಸಾರಿ ಕಣಪ್ಪ ಅಂತ ಮ್ಯಾನೇಜರ್ ಹೇಳ್ತಾರೆ. ಬಿಡಿ ಸರ್, ಪರವಾಗಿಲ್ಲ. ಅಲ್ಲ ಸರ್, ಇಷ್ಟೆಲ್ಲ ಅವಮಾನ ಮಾಡಿ ಒಂದೇ ಒಂದ್ ಸಾರಿ ಕೂಡ ಕೇಳ್ದೆ ಹೋಗ್ತಾ ಇದಾರಲ್ಲ ಸರ್. ಅಲ್ಲ ಸರ್, ಇವ್ರಿಗೆಲ್ಲ ಮನುಷ್ಯತ್ವ ಅನ್ನೋದೇ ಇಲ್ವಾ? ನಾನೇನಾದ್ರೂ ಹಳೆ ಸೂರ್ಯ ಆಗಿದ್ದಿದ್ರೆ ನಾನು ಮಾತಾಡ್ಸೋ ರೀತಿನೇ ಬೇರೆ ಸರ್. ಏನ್ ಮಾಡ್ತೀರಾ, ಎಲ್ಲ ನಾನು ಹಣೆ ಬರ, ಏನು ಮಾಡಕ್ಕಾಗಲ್ಲ ಅಂತ ಸೂರ್ಯ ಕಣ್ಣೀರಾಗ್ತಾ ಇರ್ತಾನೆ. ಅದನ್ನೆಲ್ಲ ನೋಡ್ತಾ ಮೀನಾ ಕಣ್ಣೀರಾಗ್ತಾ ಕುಸ್ತೋಗಿರ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.